ಅಮ್ಮನ ಆಶೀರ್ವಾದ ತಗೊಳ್ಳಿ. ಪರವಾಗಿಲ್ಲ ಗೌತಮ್, ದೇವರ ಆಶೀರ್ವಾದ ತಗೊಂಡಾಯ್ತಲ್ಲ. ಅದು ಹಾಗಲ್ಲಮ್ಮ, ನಮ್ಗೆ ಯಾರು ಒಳ್ಳೇದು ಬಯಸ್ತಾರೋ ಅವ್ರ ಆಶೀರ್ವಾದನೂ ಮುಖ್ಯ ಆಗುತ್ತೆ. ತಗೊಳ್ಳಿ. ಇರ್ಲಿ, ಇಂಥ ಟೈಮಲ್ಲಿ ಬಗ್ಗಿ ಎದ್ದು ಮಾಡಬಾರ್ದು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ ಜೊತೆ ಇರತ್ತೆ. ಗೊತ್ತು ಅತ್ತೆ, ನಾನಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ. ನಿಮ್ಮ ಮನಸ್ಸು ನಮಗೋಸ್ಕರ ಯಾವಾಗಲೂ ಮಿಡಿತಾನೆ ಇರುತ್ತೆ. ಆದರೆ ನಮ್ಮ ಮನಸ್ಸು ಕೇಳಬೇಕಲ್ವಾ? ಸೊ ನಮ್ಮ ಸಮಾಧಾನಕ್ಕಾದರೂ ಆಶೀರ್ವಾದ ಮಾಡಿ. ನಾನು ಅನ್ಕೊಂಡಿದ್ದು ನೆರವೇರಲಿ ಅಂತ. ಚೆನ್ನಾಗಿರ. ನೀವು ರೆಡಿ ಇದ್ರೆ ಬನ್ನಿ, ಹೊರಡೋಣ. ನೀವು ಹೊರಡಿ, ನಾನು ಅಣ್ಣನ ಜೊತೆ ಬಂದ್ಬಿಡ್ತೀನಿ. ಓ ಸರಿಮ್ಮ, ಬನ್ನಿ ನಿಧಾನ. ಹೋಗಿ ನನ್ನ ಆಶೀರ್ವಾದ ತಗೋ ಅಂತ ಹೇಳ್ತಿದ್ದಾನೆ. ನಾನು ಅವಳಿಗೆ ಒಳ್ಳೇದು ಬಯಸ್ತೀನಿ ಅಂತ ಅವನು ಹೇಗೆ ಅನ್ಕೊಂಡಿದ್ದಾನೋ. ನಾನು ಯಾವಾಗಲೂ ಅವಳಿಗೆ ಬಯಸೋದು ಅವಳು ಹಾಳಾಗಲಿ ಅಂತ. ಪಾಪ ಸೀಮಂತನ ಯಾವುದಾದ್ರೂ ದೊಡ್ಡ ಫಂಕ್ಷನ್ ಹಾಲಲ್ಲಿ ಮಾಡಿದಿದ್ರೆ ಅವಳು ಸೇಫಾಗಿರ್ತಿದ್ಲು. ದೇವಸ್ಥಾನದಲ್ಲಿ ಮಾಡ್ತಿದ್ದಾನೆ, ಎಲ್ಲ ನನ್ನ ಫೇವರಲ್ಲಿ ಆಗ್ತಿದ್ದೆ. ಇವತ್ತಲ್ಲಿ ನಡೆಯೋದು ಅವಳು ಸೀಮಂತ ಅಲ್ಲ, ಅವಳು ತಿಥಿ. ಮತ್ತೆ ಬರ್ತಾ ನಿಂದ ಯಾವಾಗ? ಇನ್ನು ಅನ್ಕೂಲ. ಹಲೋ, ಎಲ್ಲ ಗೊತ್ತಿದ್ದು ಕೇಳ್ತೀಯ, ಕಳ್ಳ ನೀನು. ನೀನು ಕೂತ್ಕೊಳ್ಳೋದಲ್ಲ, ಏನ್ರಿ ಯಾವಾಗ ಕುಳಿಸ್ತೀಯ? ಅತ್ತೆ, ಈ ಸೀಮಂತದ ಶಾಸ್ತ್ರ ಎಲ್ಲ ಯಾಕೆ ಮಾಡ್ತಾರ? ನಿಂಗೆ ಡೀಟೇಲ್ ಆಗಿ ತಿಳ್ಕೊಬೇಕಾ? ಇಲ್ಲಿ ನೋಡು, ನಿಮ್ಮ ಮಾವ ಫ್ರೀಯಾಗಿ ನಿಂತಿದ್ದಾರೆ, ಅವ್ರನ್ನ ಕೇಳಪ್ಪ. ಹಳೆ ಅಂದ್ರೆ ನೇರವಾಗಿ ನನ್ನೇ ಕೇಳ್ಬೋದಾಗಿತ್ತಲ್ವಾ? ಏನ್ ಶಂಕ್ತಿಂದ ಬಂದ್ರೇ ತೀರ್ತಾನ? ಇಲ್ಲ ಸರ್, ಉದ್ಧರಣೆಯಿಂದ ಬಂದ್ರೂ ತೀರ್ತಾನೆ. ಎಕ್ಸಾಕ್ಟ್ಲಿ. ಹೇಳ್ತೀನಿ ಕೇಳಿ. ಹೆಣ್ಣು ಮಕ್ಕಳಿಗೆ ಹೆರಿಗೆ ಅನ್ನೋದು ಯುದ್ಧಕ್ಕೆ ಹೋದ ಹಾಗೆ. ಒಂದು ಕಾಲದಲ್ಲಿ ಇದು ಸಾವು ಬದುಕಿನ ಪ್ರಶ್ನೆ ಅನ್ನೋ ತರ ಇತ್ತು. ಹೆರಿಗೆನ ಸುಸೂತ್ರವಾಗಿ ಮುಗಿಸ್ಕೊಂಡು ಬರೋದು ಅಂದ್ರೆ ಪುನರ್ಜನ್ಮ ಎತ್ತದ ಹಾಗೆ ಅಂತ ಭಾವಿಸ್ತಾ ಇದ್ರು. ಅಷ್ಟು ಕಷ್ಟ ಇತ್ತು, ಅಷ್ಟು ಚಾಲೆಂಜಸ್ ಇತ್ತು. ಅದಕ್ಕೆ ಹಿಂದಿನವರು ಹೆರಿಗೆ ಮುಂಚೆ ಈ ಸೀಮಂತ ಅನ್ನೋದನ್ನ ಶುರು ಮಾಡೋದು. ಮತ್ತೆ ನೋಡ್ತೀವೋ ಇಲ್ವೋ, ಇದ್ದಾಗ ಖುಷಿಯಾಗಿದ್ದುಬಿಟ್ಟು ಸಂಭ್ರಮದಿಂದ ಕಳಿಸ್ಬೇಕು ಅಂತ ಈ ಆಚಾರಗಳನ್ನ ಶುರು ಮಾಡಿದ್ರು. ಮಾವ, ಇದರಿಂದ ಇಷ್ಟೊಂದೆಲ್ಲ ಎಮೋಷನಲ್ ಸ್ಟೋರಿ ಇದೆಯಾ? ಎಲ್ಲದ್ರ ಹಿಂದೆ ಒಂದಿದ್ದೇ ಇರುತ್ತೆ, ಅದು ನಮಗ್ ಗೊತ್ತಿರೋಲ್ಲ ಅಷ್ಟೇ, ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಒಂದಂತೂ ಸತ್ಯ, ಹೆಣ್ಣು ಮಕ್ಕಳು ಮಗು ಹೆತ್ತ ಮೇಲೆ ದೇವರೇ ಆಗ್ಬಿಡ್ತಾರೆ. ಅಂದ್ರೆ ಬೈ ಡಿಫಾಲ್ಟ್ ಆಟೋಮೆಟಿಕ್ ಆಗಿ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ಇದನ್ನು ಮಾಡ್ತಾರೆ. ಅವಳನ್ನ ಕೂಡಿಸಿ ಆರತಿ ಎತ್ತುತ್ತಾರೆ. ಇದು ಇದ್ರ ಹಿಂದೆ ಇರೋ ಸೆಂಟಿಮೆಂಟು, ಲಾಜಿಕ್ಕು ಎಲ್ಲ. ಏನು ಹೇಳಿ ಮಾವ, ನಮ್ಮ ಪದ್ಧತಿಗಳು ಮಾತ್ರ ಎಷ್ಟು ಚೆನ್ನಾಗಿದೆ. ಬಟ್ ಏನೇ ಹೇಳಿ, ಈ ಹೆಣ್ಮಕ್ಳಿಗೆ ಮಾತ್ರ ಈ ಪೂಜೆ, ಆರತಿ, ರೆಸ್ಪೆಕ್ಟ್ ಅಲ್ಲ. ಪಾಪ ನಮ್ಮ ಗಂಡು ಮಕ್ಳಿಗೆ ಅವಾಗವಾಗ ಹೆಂಡತಿಯರಿಂದ ಮಹಾಮಂಗಳಾರತಿ ಸಿಗ್ತಾನೇ ಇರುತ್ತೆ ಅಷ್ಟೇ. ಏನ್ ಮಾಡಕ್ಕಾಗತ್ತೆ, ಎಲ್ರೂ ಪಡ್ಕೊ ಬಂದಿರೋದು ಅಷ್ಟೇ. ಸೊ ಸ್ಯಾಡ್ ಅಲ್ವಾ? ಹಳಿ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೇ. ಏನ ಹೇಳಿದ್ರ? ಏನಿಲ್ಲ, ಏನೂ ಇಲ್ಲ. ಓ, ಹಳಿಯಂದ್ರು ಭೂಮಿ ಎಲ್ಲ ಬಂದ್ರು, ಬನ್ನಿ ಹೋಗೋಣ. ಸಾರಿ. ಸಾರಿನಾ? ಯಾಕೆ ಸಾರಿ? ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಬಿಟ್ಟಿದ್ದೆ. ಅಂದ್ರೆ ಹೇಳಬಾರ್ದು ಅಂತೇನಲ್ಲ, ಸಮಯ ನೋಡ್ಕೊಂಡು ಹೇಳೋಣ ಅಂತ ಇದ್ದೆ. ಅದಕ್ಕೆ ಈ ವಿಷಯ ತುಂಬಾನೇ ಶಾಕಿಂಗ್. ನಾನು ಹೇಳೋದನ್ನ ಕೇಳಿ ದಯವಿಟ್ಟು ನೀವು ಪ್ಯಾನಿಕ್ ಆಗಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು.
ಇಲ್ಲ ಹೇಳಿ ಏನು ವಿಷಯ? ಅದಕ್ಕೆ ನಾವು ಕನಕದುರ್ಗಕ್ಕೆ ಹೋಗಿದ್ವಲ್ಲ, ನನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅಲ್ಲಾಗಿದ್ದೆ ಬೇರೆ, ನಾನು ಹೇಳಿದ್ದೆ ಬೇರೆ. ಆಕ್ಚುಲಿ ಅಲ್ಲಿ ಏನಾಯ್ತು ಅಂದ್ರೆ, ಪಂಕಜಂಗೆ ಒಬ್ಳು ತಂಗಿ ಇದ್ಲಲ್ವಾ, ಅಣ್ಣ ಇದ್ದ. ಅಣ್ಣನ ಹೆಸರೇನು? ಕಾಂತ. ಹೌದು, ಈ ಊರಲ್ಲಿ ಅವ್ರು ಏನ್ ಮಾಡ್ಕೊಂಡಿದ್ರು? ಕೂಲಿಂಗ್ ಮಾಡ್ತಾ ಇದ್ರು. ಬೇಸಿಕಲಿ ನಾವು ಮೊದಲಿಂದ ರಾಯಲ್ ಫ್ಯಾಮಿಲಿ. ಅಣ್ಣ ತಂಗಿದ್ರು ವಿಪರೀತ ದುರಾಸೆ. ಅವನ್ ಕೆಲಸಕ್ಕಿದ್ದಲ್ಲ ದನಿಗಳ ಕಾರಣ ಕಲ್ಲುಗಾರಕ್ಕೆ ಬಿಡಿಸ್ತಿದ್ದ. ಸ್ಮಗ್ಲಿಂಗ್ ಮಾಡೋವಾಗ ಸಿಕ್ಕಾಕೊಂಡಿದ್ದಕ್ಕೆ ಊರ್ ಬಿಟ್ಟಿದ್ದ ಅವರು. ಇಲ್ಲ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಮುದ್ದೆ ಮುರಿಬೇಕಾಗತ್ತೆ ಜೈಲಲ್ಲಿ ಅಂತ ಊರು ಬಿಟ್ಟು ಹೋದ್ರು. ಅಸಲಿ ವಿಷಯ ಇದು. ಅದಕ್ಕೆ ಇದು ನಡೆದಿದ್ದು. ಆನಂದವ್ರೆ, ಮತ್ ಯಾಕೆ ಈ ವಿಷಯನ ಅವತ್ತೇ ಹೇಳಿಲ್ಲ? ಸಾಕ್ಷಿ ಸಿಕ್ಕಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದಕ್ಕೆ ಆಗ ನನ್ನ ಮೇಲೆ ಅಟ್ಯಾಕ್ ಆದಾಗ ನಾನಿದ್ದ ಪರಿಸ್ಥಿತಿ, ನೀವೆಲ್ಲ ಟೆನ್ಷನಲ್ಲಿ ಬೇರೆ ಇದ್ರಲ್ಲ, ಈ ವಿಷಯ ಹೇಳಿದ್ರೆ ಇನ್ನೂ ಎಲ್ಲಿ ಟೆನ್ಷನ್ ಆಗುತ್ತೋ ಅಂತ ಹೇಳಿರಲಿಲ್ಲ ಅಷ್ಟೇ. ಈಗ ಪರಿಸ್ಥಿತಿ ಆರಾಮಾಗಿದೆಯಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಇವರೇನೆ.